ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ವಶನ್ ಯಾವ ರೀತಿಯಲ್ಲಿ ಹಾಕ್ತಾ ಇದ್ದೀರಾ? ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ನಾನು ಹೇಳಿದಿನ, ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು. ನಾನು ಮದುವೆ ಆಗಿರೋದು ಅನಿಲ್ ಭಟ್ಟನ ಮಾತ್ರ. ಓಕೆ, ಅನನ್ಯ ಭಟ್ ನಿಮ್ಮ ಮಗಳು ಅಂತ ಹೇಳ್ಕೊಂತ ಇದ್ರಲ್ಲ, ಫೋಟೋ ಹೇಗೆ ಶುರುವಾಯಿತು? ನಿಮಗೆ ಫೋಟೋ ಐಡಿಯಾ ಕೊಟ್ಟಿದ್ದೀನಿ? ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವ್ರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನ್ನ ಫ್ಯಾಮಿಲಿಯಲ್ಲಿ. ಸೊ ಅವ್ರು ನಿಮ್ಮ ಅಕ್ಕನ ಮದುವೆ ಆಗುವ ಹೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿತ್ತು? ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು? ನಿಮ್ಮ ಅಕ್ಕನ ಮದುವೆ ಅನನ್ಯ ಭಟ್, ನೀವ್ ಹೇಳೋ ಪ್ರಕಾರ ಅನನ್ಯ ಭಟ್ ಹುಟ್ಟಿದ್ದು ಯಾವ ವರ್ಷದಲ್ಲಿ? 83 ಅಲ್ಲಿ. ಹುಟ್ಟಿದ ನಂತರ ಆ ಮಗು ಏನ್ ಮಾಡಿದ್ರಿ? ಆ ಮಗುವನ್ನ ನದಿಯಲ್ಲಿ ತಗೊಂಡು ಹೋಗಿ ಬಿಟ್ಟಿದ್ರು. ಯಾರು ಬಿಟ್ಟಿದ್ರು? ಯಾರು ಬಿಟ್ಟಿದ್ಯಾರು? ನಾನೇ ಅಂತ ಹೇಳಿದ್ರು. ಆದ್ರೆ ಅದನ್ನ ನಾನು ಯಾರು ಅಂತ ನಾನು ನಿಮಗೆ ಹೇಳಕ್ ಆಗಲ್ಲ, ನಾನು ಹೇಳೋದು ಇಲ್ಲ. ಆಯ್ತು, ನೀವು ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲಾ ಅನ್ನುವರು ಕರ್ಕೊಂಡು ಹೋಗಿದ್ರು. ಅವರು ಸಾಕ್ತಾ ಇದ್ರು. ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಹೇಳಿದ್ರು, ನಾನು ಇಂಥ ಕಡೆ ಇದು ಮಾಡ್ತೀನಿ, ನೀವೆಲ್ಲಿದ್ರು ನಾನೊಂದು ಲೆಟ್ರ್ ಇದು ಮಾಡ್ತೀನಿ, ಒಂದು ಅಡ್ರೆಸ್ ಕೊಡ್ತೀನಿ, ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೀರಿ ಅಂತ ಹೇಳಿದ್ರು. ಅರವಿಂದ್ ವಿಮಲಾ ಅವರು ಯಾವ ಊರವರು? ಅವರು ಒಂದು ಹಳ್ಳಿಯವರು. ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ? ಇವಾಗ ಇಲ್ಲ. ಅವರು ತುಂಬಾ ವಯಸ್ಸಾದವರು, ಅವ್ರು ಸತ್ತು ಹೋಗಿದ್ದಾರೆ. ನಿಮ್ಮ ಆಯ್ತು, ಅರವಿಂದ್ ವಿಮಲಾ ಅವರು ಸಾಕ್ತಾ ಇದಾರೆ ಅನ್ನೋದಾದ್ರೆ ನೀವು ಯಾವಾಗ ಮಗಳನ್ನ ಕರ್ಕೊಂಡ್ ಬರ್ತೀರಿ? ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡ್ ಬರ್ತೀರಿ? 7ನೇ ಕ್ಲಾಸ್ ಆದ್ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು. 7ನೇ ಕ್ಲಾಸಿಗೆ ಕರ್ಕೊಂಡ್ಮೇಲೆ 7ನೇ ಕ್ಲಾಸಿಂದ ಹೈಸ್ಕೂಲಿಗೆ ಯಾವ ಸ್ಕೂಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರಿ, ಅಡ್ಮಿಷನ್ ಮಾಡಿಸಿದ್ರಿ? ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು. ಒಬ್ಬ ಶೇಟು ಅನ್ನುವರು ನನ್ನ ಮಗಳನ್ನ ನನ್ನನ್ನ ಕರ್ಕೊಂಡು ಹೋಗಿ ಅವರು ನನ್ನನ್ನ ನೋಡ್ಕೊಂತಾ ಇದ್ರು. ಯಾವ ಇಯರ್ ಅಲ್ಲಿ? ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ 7ನೇ ಕ್ಲಾಸ್ಗೂ 8ನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ? ನನ್ಗೆ ಇವಾಗ ಅದು ಮರ್ತು ಹೋಗಿದೆ. ನಾನು ಅದನ್ನ ನೀವು ನನ್ನನ್ನ ಕೇಳಿದ್ರೆ ನನ್ಗೆ ಇವಾಗ ಎಲ್ಲಾನು ಈಗ ಈ ಬಿಸಿಯಲ್ಲಿ ನನಗೆ ಇವಾಗ ಒಂಥರ ಇದಾಗಿ ನಾನು ಮೆಂಟಲ್ ನಾವ್ ಯಾಕೆ ಇಷ್ಟು ಕ್ರಾಸ್ ಕ್ವಶನ್ ಮಾಡ್ತಿದ್ವಿ ಅಂದ್ರೆ, ನೀವು ಒಂದೊಂದು ಕತೆಗೂ ಇನ್ನೊಂದು ಕತೆಗೂ ಲಿಂಕ್ ಬೇಡ ನನ್ಗೆ ಯಾವ ಲಿಂಕ್ ಬೇಡ. ದಯವಿಟ್ಟು ಕೂತ್ಕೊಳ್ಳಿ.